ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಕುರಿತಂತೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಆದರೆ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಆ ಟಾಪಿಕ್ ಯಾವುದು ಅಂತಂದರೆ, ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಯಾವ ರಾಶಿಗಳಿಗೆ, ಯಾವ ಲಗ್ನಗಳಿಗೆ ಏನಿಲ್ಲ ಪ್ರತಿಫಲಗಳು ಸಿಗಲಿದೆ, ಶುಭ ಫಲಗಳನ್ನು ಅನುಭವಿಸಲಿದ್ದಾರೆ, ಈ ಕುರಿತಂತೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳನ್ನು ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷಲಗ್ನ ಮತ್ತು ಮೇಷರಾಶಿ, ಮೇಷಲಗ್ನ ಮತ್ತು ಮೇಷರಾಶಿ. ಹಾಗೆ ಮೇಷಲಗ್ನ ಮೇಷರಾಶಿಗೆ 4ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಹಾಗೆ ವಾಹನ ಖರೀದಿ ಅಥವಾ ಮನೆ ಖರೀದಿ ವಿಚಾರದಲ್ಲಿ ಆಲೋಚನೆ ಬರ್ತಕ್ಕಂಥದ್ದು, ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ಪ್ರೇಮ ವಿವಾಹ ಇದ್ದಾಗ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಗಲಾಟೆಗಳಾಗ್ತಕ್ಕಂಥದ್ದು ತೋರಿಸುತ್ತೆ. ಮಕ್ಕಳಿಂದ ಸ್ವಲ್ಪ ಅಡಚಣೆ, ಮಕ್ಕಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ನಾರ್ಮಲ್ ಆಗಿರೋರಿಗೆ ಸ್ವಲ್ಪ ಮಟ್ಟಿಗೆ 4ನೇ ಮನೆ ಉತ್ತಮವಾಗಿರ್ತಕ್ಕಂಥ ಸ್ಥಾನವಲ್ಲ ಅಂತ ಹೇಳ್ಬೋದು. ಸೊ ಓವರಾಲ್ ಮೇಷಲಗ್ನ ಮೇಷರಾಶಿಯವರಿಗೆ ಪರ್ಚೇಸ್ ಆಫ್ ವೆಹಿಕಲ್ ಆರ್ ಪರ್ಚೇಸ್ ಆಫ್ ಲ್ಯಾಂಡ್ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. 1 ತಿಂಗಳ ಕಾಲ ಈ ಒಂದು ಯೋಗ ಇರುತ್ತೆ. ದಶಾಭುಕ್ತಿಗಳಲ್ಲಿ ನಿಮಗೆ ಸೂರ್ಯ ಬಂದಿರತಕ್ಕಂಥದ್ದು ಇಂಪಾರ್ಟೆಂಟು. ದಶಾಭುಕ್ತಿಗಳಲ್ಲಿ, ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಇರಬೇಕು ಅಂತ. ಆ ಟೈಮಲ್ಲಿ ಇದನ್ನು ನಾವು ಅಪ್ಲಿಕೇಬಲ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. 3ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ, ಸೊ 4ನೇ ಮನೆ ಅಧಿಪತಿ ಆಗಿದ್ದರೂ ಕೂಡ 3ನೇ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಓದೋಕ್ಕೆ ಆಸಕ್ತಿ ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಹೆಚ್ಚು ಶ್ರಮವನ್ನು ವಹಿಸಬೇಕು ಅಂತ ಹೇಳುತ್ತೆ. 3ನೇ ಮನೆ ಶ್ರಮವನ್ನು ತೋರಿಸುತ್ತೆ. ಹೆಚ್ಚು ಶ್ರಮವನ್ನು ವಹಿಸಿದಾಗ ಮಾತ್ರನೇ ಸ್ವಲ್ಪ ಅಭಿವೃದ್ಧಿ. ಆದರೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಡ್ವಾಂಟೇಜ್, ಯಾಕಂದರೆ 3ನೇ ಮನೆ ಕಮಿಷನ್ ತೋರಿಸುತ್ತೆ, ಹಣ ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು ಬರುತ್ತೆ. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ಅವರಿಗೆ ಕಮಿಷನ್ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು, ಗೃಹದಿಂದ ಬರ್ತಕ್ಕಂಥ ಕಮಿಷನ್ನು, ಲ್ಯಾಂಡಿಂದ ಬರ್ತಕ್ಕಂಥದ್ದು ಅತ್ಯಧಿಕ. ಹಾಗೆ ಯಾರು ಮನೆಯನ್ನು ಮಾರಬೇಕು ಅಥವಾ ಸೈಟನ್ನು ಮಾರಬೇಕು ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ 4ನೇ ಅಧಿಪತಿಯಾಗಿರ್ತಕ್ಕಂಥದ್ದು 3 ವ್ಯಯವನ್ನು ಕೊಡ್ತಾ ಇದ್ದಾಗ ಮಾರ್ತಕ್ಕಂಥದ್ದು ವಿಶೇಷವಾಗಿ ಲಾಭವನ್ನು ತರುತ್ತೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ವಿವಾಹದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಾತುಕತೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಅತ್ಯುತ್ತಮವಾಗಿದೆ. ಇಷ್ಟು ವೃಷಭ ಲಗ್ನದವ್ರಿಗೆ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದವ್ರಿಗೆ 2ನೇ ಮನೆಯಲ್ಲೇ ಸೂರ್ಯ ಇರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಕೂಡ ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಮಾತುಕತೆ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದು. ಈಗ ಆಷಾಢದಲ್ಲಿ ಸ್ವಲ್ಪ ಮಾತುಕತೆ ಇಲ್ಲದೆ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತುಕತೆ, ಯಾವುದಾದ್ರು ಒಂದು ಆಫರ್ಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಆಹಾರ ಪದ್ಧತಿಯಿಂದ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗೆ ಹೊಸ ಏನಾದರೂ ಒಂದು ಜ್ಯುವೆಲರಿ ಖರೀದಿ ಮಾಡೋಣ ಅಥವಾ ಡೆಪಾಸಿಟ್ ಮಾಡೋಣ, ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನೋ ಆಲೋಚನೆ ಖಂಡಿತ ಉತ್ತಮವಾಗಿದೆ. ಆದರೆ ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇರಬೇಕು. ಈಗ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಪ್ರಯತ್ನದಿಂದ ಹೆಚ್ಚು ಲಾಭಕಾರಿಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. 1ನೇ ಮನೆ ಶ್ರಮವನ್ನು ಹೆಚ್ಚಾಗಿ ಕೊಡುತ್ತೆ, ಲಾಭವನ್ನು ಕಮ್ಮಿ ಕೊಡುತ್ತೆ. ಉತ್ತಮವಾಗಿರ್ತಕ್ಕಂಥ ಸ್ವಲ್ಪ ಪ್ರಯತ್ನದಿಂದ, ಸ್ವಲ್ಪ ಸ್ವಪ್ರಯತ್ನದಿಂದ ಮಾತ್ರವೇ ಲಾಭ ಅಂತ ಹೇಳ್ಬೋದು. ಹಾಗೆ ವಿವಾಹ ವಿಚಾರಕ್ಕೆ ಬಂದಾಗ
ಸ್ವಲ್ಪ ವಿವಾಹ ಏನಾದ್ರು ಮಾತುಕತೆಯಲ್ಲಿ ಫೋನಲ್ಲಿ ಇವಾಗ ಕೆಲವೊಂದು ಸತಿ ಏನಾಗುತ್ತೆ, ಆಷಾಢ ಓಡಾಡದೇ ಇರ್ಬೋದು, ಬಟ್ ಮಾತುಕತೆ ಅಂತೂ ಕೆಲವರು ಮಾಡ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಮಾತುಕತೆಯಿಂದ ಅಥವಾ ಕೆಲವರು ಮದುವೆ ಸೆಟ್ಟಾಗಿರುತ್ತೆ, ಮದುವೆ ಸೆಟ್ಟಾಗಿ ಮಾತುಕತೆಯಲ್ಲಿ ಏನಾದ್ರು ಸ್ವಲ್ಪ ಸಮಸ್ಯೆ, ಹುಡುಗ ಹುಡುಗಿ ಮಾತಾಡಬೇಕಾದ್ರೆ ಸಮಸ್ಯೆ ಆಗ್ತಕ್ಕಂಥದ್ದು, ಅಹಂ ಬರ್ತಕ್ಕಂಥದ್ದು, ಈಗೋ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಚಾನ್ಸಸ್ಸು ಸೂರ್ಯ ದಶಾ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿಲೂ ನಿಮಗೆ ನೆಗೆಟಿವ್ ತೋರಿಸಿದಾಗ ಇದು ಡಬಲ್ ನೆಗೆಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ತೋರಿಸಿದ್ರೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಕರ್ಕಾಟಕ ಲಗ್ನದವ್ರಿಗೆ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಯಭಾವದಲ್ಲಿ ಸೂರ್ಯ ಕೂತಿರ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ ಹೆಚ್ಚಾಗ್ತಕ್ಕಂಥದ್ದು, ವಿದ್ಯಾರ್ಜನೆ ಆಗ್ತಕ್ಕಂಥ ಒಂದು ಮನಸ್ಥಿತಿನ ತರದೇ ಇರತಕ್ಕಂಥದ್ದು. ಆದರೆ ವಿದೇಶದಲ್ಲಿ ಹೋಗೋರಿಗೆ ಅಥವಾ ವಿದೇಶದಲ್ಲಿ ಏನಾದ್ರು ಕಲಿಕೆ ಆಗ್ತಕ್ಕಂಥದ್ದು ಅಥವಾ ಮೆಡಿಕಲ್ ಲೈನು, ಇಂಜಿನಿಯರಿಂಗ್ ಲೈನ್ ಅವ್ರಿಗೆ ಅನುಕೂಲ ಜಾಸ್ತಿ. 12ನೇ ಮನೆ ಈ ಒಂದು ಲೈನ್ಗೆ, ಲಾ ಇಂಥ ಲೈನ್ಗೆಲ್ಲ ಅನುಕೂಲ ಕರ್ಕ ಮಾಡಿಕೊಡುತ್ತೆ. ಒಂದು ಕಡೆ ಪಾಸಿಟಿವ್ ಇರುತ್ತೆ, ಒಂದು ಕಡೆ ನೆಗೆಟಿವ್ ಇರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಕೆಲಸ ಬಿಡ್ತಕ್ಕಂಥದ್ದು, ಇನ್ನೊಂದು ಕೆಲಸ ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರೈವೇಟಲ್ಲಿರೋರಿಗೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥದ್ದು ಅಥವಾ ಲಾಭ ಬರದೇ ಇರತಕ್ಕಂಥದ್ದು, ಸೂರ್ಯದಶಾ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿದೆ. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮಾತಿನಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಅಥವಾ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥದ್ದು, ಅಥವಾ ವಿವಾಹ ಆಗಿದ್ದರೆ ಸ್ವಲ್ಪ ಗಲಾಟೆಯಿಂದ ಸಪ್ರೇಷನ್ನು ಅಥವಾ ಡಿವೋರ್ಸ್ ಮಾಡಬೇಕು ಅನ್ನೋ ಆಲೋಚನೆಯೂ ಕೂಡ ಬರ್ತಕ್ಕಂಥ ಒಂದು ಟ್ರಿಗರಿಂಗ್ ಪಾಯಿಂಟು ಸೂರ್ಯದಶಾ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ಲಾಗಿ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥ ಸಮಯ ಅಂತ ತೋರಿಸ್ತಾ ಇದೆ. ನೆಕ್ಸ್ಟು ನಾವು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಲಾಭಸ್ಥಾನದಲ್ಲಿ ಸೂರ್ಯ ಕೂತಿದ್ದಾನೆ. ಲಾಭಸ್ಥಾನ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಪಡಿತಾರೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು. ಹಾಗೆ ವಿವಾಹದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಿಲ್ಲ. 11ನೇ ಮನೆ ಲಾಭವನ್ನು ತಂದು ಕೊಟ್ಟರೆ ಅದು 12ನೇ ಮನೆ ಅಧಿಪತಿಯಾಗಿರೋದ್ರಿಂದ ಸಪರೇಷನಿಂದ ಲಾಭ ಅಂತ ಬರ್ತಾ ಇದೆ. ಇಲ್ಲಿ ಕೋರ್ಟಿಂದ ಲಾಭ ಅಂತ ನಾವು ತೊಗೊಳ್ಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಒಂದು ಲಾಭ ಬರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಕನ್ಯಾ ಲಗ್ನದವ್ರಿಗೆ. ಮುಂದೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿಚಾರಕ್ಕೆ ಬಂದಾಗ 10ನೇ ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಗೌರ್ಮೆಂಟ್ ಉದ್ಯೋಗ ಸ್ವಲ್ಪ ಬಯಸೋರಿಗೆ ದಶಾಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ಅವರ ಜಾತಕದಲ್ಲಿ ಸೂರ್ಯ ಚಂದ್ರರು 10ನೇ ಮನೆ, 11ನೇ ಮನೆ ಅಥವಾ ಈಗ ನಡೀತಾ ಇರ್ತಕ್ಕಂಥ ದಶದಲ್ಲಿ ಸೂರ್ಯ ನಕ್ಷತ್ರದಲ್ಲೋ, ಸೂರ್ಯ ಉಪನಕ್ಷತ್ರದಲ್ಲೋ ಅಥವಾ ಚಂದ್ರ ನಕ್ಷತ್ರದಲ್ಲೋ, ಚಂದ್ರ ಉಪನಕ್ಷತ್ರದಲ್ಲೋ ಇವೆಲ್ಲ ಕಾಂಬಿನೇಷನ್ ಇದ್ದಾಗ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ ಬರುತ್ತೆ, ಪ್ರಮೋಷನ್ ಬರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಹೆಸರುಗಳಿಕೆ ಮತ್ತು ಹಣಗಳಿಕೆ ಎರಡೂ ಕೂಡ ಕಂಡು ಬರ್ತಾ ಇದೆ. ಆದರೆ ವಿವಾಹದಲ್ಲಿ ಸ್ವಲ್ಪ ಪ್ರತಿಷ್ಠೆ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರತಿಷ್ಠೆಯಿಂದ ಮುಂದುವರಿಬೋದು ಅಥವಾ ಪ್ರತಿಷ್ಠೆಯಿಂದ ಮುರಿದು ಬೀಳ್ಬೋದು, ಎರಡೂ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಇರ್ತಕ್ಕಂಥ ವಿವಾಹೇತರ ಅವ್ರಿಗೆ ಸ್ವಲ್ಪ ಮನಸ್ತಾಪಗಳು, ನನ್ನಿಂದ ಅಂತ ಮನಸ್ತಾಪಗಳು ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಒಂದು ವ್ಯಾಪಾರ ವಹಿವಾಟಲ್ಲಿ, ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಸೇಲ್ಸ್ ಮಾಡ್ತಕ್ಕಂಥದ್ದು ಖಂಡಿತ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಮುಂದೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. 9ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಹೆಚ್ಚಿನ ಜ್ಞಾನಾರ್ಜನೆ ಕೊಡ್ತಕ್ಕಂಥದ್ದು. ಆದರೆ ಸ್ವಲ್ಪ ಈ ನಾರ್ಮಲ್ಲು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಓದೋರಿಗೆ ಸ್ವಲ್ಪ 9ನೇ ಮನೆ ಅಷ್ಟು ಒಳ್ಳೆಯದಲ್ಲ. ಅದು ಆಲಸ್ಯವನ್ನು ತಂದು ಕೊಡ್ತಕ್ಕಂಥದ್ದು ಅಥವಾ ಲೇಸಿನೆಸ್ ಅಂತ ನಾವೇನು ಹೇಳ್ತೀವಿ ಅದು ತಂದು ಕೊಡ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆ ತೋರಿಸ್ತಾ ಇದೆ. ಕೆಲಸದಲ್ಲಿ ನಾನು ಪ್ರೈವೇಟಲ್ಲಿದ್ದೀನಿ, ಬದಲಾವಣೆ ತೋರಿಸ್ತಾ ಇದೆ. ಬದಲಾವಣೆ ಆಗಲೇಬೇಕು, ಚೇಂಜ್ ಆಫ್ ಜಾಬ್ ಅಂತಲೂ ತೋರಿಸ್ತಾ ಇದೆ. ಸ್ವಲ್ಪ ಕೆಲಸ ಕಳ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಪ್ರಮೋಷನ್ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ಪ್ರಮೋಷನ್ ಬಾರದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಯಾವಾಗಲೂ ಸೂರ್ಯ ಇರಬೇಕು, ಅದನ್ನು ನೋಡ್ಕೋಬೇಕು, ಆವಾಗ ಇದನ್ನು ಅಪ್ಲಿಕೇಬಲ್ ಮಾಡ್ಕೋಬೇಕು. ಎಲ್ಲ ಲಗ್ನದವ್ರಿಗೂ
ಇದು ಅಪ್ಲಿಕೇಬಲ್ ಆಗೋದಿಲ್ಲ. ರಾಶಿ ಭವಿಷ್ಯ ಅನ್ನೋದು ಸುಳ್ಳು, ನಾವು ರಾಶಿ ಭವಿಷ್ಯ ಹೇಳೋದಿಲ್ಲ. ಲಗ್ನದ ಭವಿಷ್ಯ ಮಾತ್ರ, ಲಗ್ನದಿಂದನೇ ಎಲ್ಲ ಇರ್ಬೋದು. ಯಾಕೆಂದರೆ ಇವಾಗ ನಾನು ವೃಶ್ಚಿಕ ಲಗ್ನದ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ರಾಶಿ ಮೀನರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು. ಸೊ ಬೇರೆ ಕಡೆಯೆಲ್ಲ ನೀವು ಪ್ರಸಾರ ಮಾಡ್ತಕ್ಕಂಥದ್ದು ವೃಷಭ ರಾಶಿ ಮೇಲೆ ನೀವು ನೋಡ್ತಾ ಇರ್ತೀರ, ಅದು ಕಂಪ್ಲೀಟ್ಲಿ ರಾಂಗ್. ನಿಮ್ಮದು ವೃಶ್ಚಿಕ ಲಗ್ನ ಅಂದರೆ ಎಲ್ಲ ಕೆಲಸಗಳು ವೃಶ್ಚಿಕ ಲಗ್ನದಿಂದನೇ ಎಲ್ಲ ನೋಡೋದು. 1ನೇ ಮನೆ 2ನೇ ಮನೆ ಅಂತ. ಮದುವೆಗೆ 7ನೇ ಮನೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಮದುವೆಗೆ 7ನೇ ಮನೆ ಅಂತಾರೆ. ಎಲ್ಲಿಂದ 7ನೇ ಮನೆ? ಮಕ್ಕಳಾಗಬೇಕು ಸರ್, ಮಕ್ಕಳ ಮನೆ ಯಾವುದು ಅಂತಂದರೆ 5ನೇ ಮನೆ ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಈ ರಾಶಿ ಭವಿಷ್ಯ ಹಿಂದೆ ಬಿದ್ದಿರಲ್ಲ, ಅದು ನಿಮಗೊಂದು ಪ್ರಶ್ನೆ. ಮದುವೆ ಮನೆ ಯಾವುದು? 7. ಎಲ್ಲಿಂದ? ರಾಶಿಯಿಂದನಾ? ನಿಮ್ಮ ಜನ್ಮರಾಶಿಯಿಂದನಾ? ಲಗ್ನದಿಂದನಾ? ಸೊ ಲಗ್ನದಿಂದ ಇರಬೇಕಾದ್ರೆ ನೀವು ಜನ್ಮರಾಶಿ ದಿನ ನೋಡ್ತಕ್ಕಂಥದ್ದು ನಿಮ್ಮ ರಾಶಿ ಭವಿಷ್ಯ ಸುಮ್ಮನೆ ವೇಸ್ಟ್ ಆಫ್ ಟೈಮು. ಅಲ್ಲೂ ಖಾಲಿ ಕೂತಿರ್ತಾರೆ, ನೀವು ಖಾಲಿ ಕೂತಿರ್ತೀರ. ಖಾಲಿ ಕೂತಿರೋದು ಕೇಳಿಸ್ಕೊಳ್ಳೋದಷ್ಟೇ. ಸೀರಿಯಸ್ ಆಗಿ ಲೈಫ್ನ ಚೇಂಜ್ ಮಾಡ್ಕೊಳ್ಳೋರು ರಾಶಿ ಭವಿಷ್ಯಕ್ಕೆ ಹೋಗೋದಿಲ್ಲ. ಸೊ ಹಾಗೆ ವೃಶ್ಚಿಕ ಲಗ್ನದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹೊಸ ಸಂಬಂಧ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೃಶ್ಚಿಕ ಲಗ್ನದವ್ರಿಗೆ ಈ ವಿಚಾರದಲ್ಲಿ ಉತ್ತಮವಾಗಿದೆ. ಕರ್ಕಾಟಕ ಲಗ್ನ ಇರ್ತಕ್ಕಂಥ ಸೂರ್ಯ ಅದು 12ನೇ ಮನೆಯಾಗಿರ್ತಕ್ಕಂಥದ್ದು ಕನ್ಯಾಗೆ ಮಾತ್ರ ಎಫೆಕ್ಟು, ಬೇರೆದು ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ಬಟ್ 8 ಬರಬೇಕು. ಅದೇ 8 ನಾವು ನೋಡಿದಾಗ ಇಲ್ಲಿ 9ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಧನುರ್ ಲಗ್ನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 9ನೇ ಅಧಿಪತಿಯಾಗಿರ್ತಕ್ಕಂಥದ್ದು 8ರಲ್ಲಿದೆ. ಅಂದರೆ ತಂದೆಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಧನುರ್ ಲಗ್ನದವ್ರಿಗೆ. 9ನೇ ಮನೆ ತಂದೆ ಸ್ಥಾನವನ್ನು ತೋರಿಸುತ್ತೆ. 8ನೇ ಮನೆ ಗೋಚಾರದಲ್ಲಿ ಬಂದಾಗ, ದಶಾದಲ್ಲಿ ಬಂದಾಗ, ಭುಕ್ತಿಲಿ ಬಂದಾಗ, ನನ್ನ ಅನುಭವದಲ್ಲಿ ಯಾರಿಗೆ 8ನೇ ಮನೆ ದಶಾ ಭುಕ್ತಿ ಅಂತರ್ಭುಕ್ತಿಲಿ 8 ನಡೆದಿರುತ್ತೋ ತಂದೆಗೆ ಸ್ವಲ್ಪ ಸಮಸ್ಯೆ, ಅನಾರೋಗ್ಯದಲ್ಲಿ ಸಮಸ್ಯೆ, ಅಥವಾ ಹಣಕಾಸು ವಿಚಾರದಲ್ಲಿ ಸಮಸ್ಯೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ, ಅಥವಾ ಅವರ ಜೀವಕ್ಕೆ ಸಮಸ್ಯೆ ಬರ್ತಕ್ಕಂಥದ್ದು 8ನೇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಲ್ಪ ಅವರ ಆರೋಗ್ಯ ಕಡೆ ಗಮನ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು 8 ಅಷ್ಟು ಒಳ್ಳೆಯದಲ್ಲ. ಆದರೆ ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು. ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು. ಹಾಗೆ ಈ ಒಂದು ಸೈನ್ಸ್ ವಿಚಾರದಲ್ಲಿ, ಮೆಡಿಕಲ್ ವಿಚಾರದಲ್ಲಿ, ಇಂಜಿನಿಯರಿಂಗ್ ವಿಚಾರದಲ್ಲಿ ಉತ್ತಮವಾಗಿದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಅಥವಾ ಸಮಸ್ಯೆ ಜಾಸ್ತಿ, ಅಥವಾ ಗಲಾಟೆಗಳು ಜಾಸ್ತಿ, ಬಿಟ್ಟು ಬರ್ತಕ್ಕಂಥದ್ದು, ಕೆಲಸ ರಿಸೈನ್ ಮಾಡ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥದ್ದು, ಯಾರಿಗಾರು ಹಣ ಕೊಟ್ಟು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆ್ಯಕ್ಸಿಡೆಂಟಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 8ನೇ ಮನೆ ಸೂರ್ಯ ಸ್ವಲ್ಪ ಆ್ಯಕ್ಸಿಡೆಂಟನ್ನು ಕೊಡ್ತಕ್ಕಂಥ ಚಾನ್ಸಸ್ಸು. ನೀರಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಧನುರ್ ಲಗ್ನಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ, ಗೊಂದಲವನ್ನು ಏರ್ಪಾಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ, ಅನಾರೋಗ್ಯ ದಿಢೀರಂತ ಬರ್ತಕ್ಕಂಥ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರ್ಬೇಕಂತಕ್ಕಂಥದ್ದು ಧನುರ್ ಲಗ್ನದವ್ರಿಗೆ. ಇನ್ನು ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದಲ್ಲೂ ಕೂಡ 7ನೇ ಮನೆ ಉತ್ತಮವಾಗಿದ್ದರೂ ಕೂಡ ಅದು 8ನೇ ಅಧಿಪತಿ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ 50-50 ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ, ಟೀಚರ್ಗಳಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಅವರಿಗೆ ಒಂದು ಸಪೋರ್ಟ್ ಅಂತ ನಾವು ಹೇಳ್ಬೋದು. ಆದರೆ 8ನೇ ಮನೆ ಸ್ವಲ್ಪ ಸಮಸ್ಯೆ ಮಾಡುತ್ತೆ. ಉದ್ಯೋಗದಲ್ಲಿ ಹೊಸ ಜನರ ಒಂದು ಸೇರ್ಪಡೆ, ಹೊಸ ಜನಗಳ ಜೊತೆ ಒಂದು ಒಡನಾಟ ಇರ್ತಕ್ಕಂಥದ್ದು. ಬಟ್ 8ನೇ ಮನೆ ಅವರಿಂದನೂ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಬರುತ್ತೆ. ಆದರೆ 8ನೇ ಮನೆ ಸೇರಿಕೊಳ್ಳೋದ್ರಿಂದ ಸ್ವಲ್ಪ ಭಾಗ ನಷ್ಟವನ್ನು ಹೊಂದುತ್ತೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಬರುತ್ತೆ. ಆದರೆ ಒಳಗಡೆ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಮೇಲ್ನೋಟದಲ್ಲಿ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ, ಒಳನೋಟದಲ್ಲಿ ಬೈಕೋತಾ ಇರ್ತಾರೆ. ಅದು ಯಾವಾಗಲೂ ಸೆಕೆಂಡ್ರಿ ಹೌಸಸ್ ಈ ಥರ ವರ್ಕ್ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು 7ನೇ ಮನೆ ಉತ್ತಮವಾಗಿರ್ತಕ್ಕಂಥದ್ದು. ಎಲ್ಲ ವಿಚಾರದಲ್ಲೂ ಸ್ವಲ್ಪ ಹಣಕಾಸು ವಿಚಾರದಲ್ಲೂ ಸ್ವಲ್ಪ ಒಳಿತಾಗಿದೆ ಮಕರ ಲಗ್ನದವ್ರಿಗೆ. ಹಾಗೆ ಕುಂಭ ಲಗ್ನಕ್ಕೆ ಬರೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಈ ಒಂದು ಕುಂಭ ಲಗ್ನದವರಿಗೆ 6ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಅವರಿಗೆ ಟೆಕ್ನಿಕಲ್ ಸೈಡ್ ಆಸೆ ಕೊಡುತ್ತೆ. ಬಟ್ ನಾರ್ಮಲ್ಲಿ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. 6th ಹೌಸ್ ಇಸ್ ಎ ವೆರಿ ಗುಡ್ ಹೌಸ್ ಫಾರ್ ಜಾಬ್. ಹೊಸ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ.
ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಇದು ಹಿನ್ನಡೆ ನಡೀತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು, ಇರೋ ಸಂಬಂಧ ಕೂಡ ಅಹಮ್ಮಿಂದ ಸೂರ್ಯನ ಕಾರಕದಿಂದನೂ ನಾವು ತೊಗೊಳ್ಬೋದು. 6ನೇ ಮನೇಲಿ ಇದ್ದಾಗ ಸೂರ್ಯ ಕಾರಕನ ಆ್ಯಡ್ ಮಾಡಬೇಕಾಗತ್ತೆ. ಈ ಕಾಂಬಿನೇಷನಿಂದ ಸ್ವಲ್ಪ ನೆಗೆಟಿವಿಟಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬುದ್ಧಿವಂತಿಕೆಯಿಂದ ಸ್ವಲ್ಪ ಒಳ್ಳೆಯ ಒಂದು ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಆದರೆ ಕೆಲವು ರಂಗದಲ್ಲಿದ್ದಾಗ ಸ್ವಲ್ಪ ಲಾಭಕಾರಿ. ಸಾಫ್ಟ್ವೇರಲ್ಲಿರ್ತಕ್ಕಂಥದ್ದು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥದ್ದು, ಹೀಲಿಂಗಲ್ಲಿರ್ತಕ್ಕಂಥವ್ರಿಗೆ 5ನೇ ಮನೆ ಸ್ವಲ್ಪ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ಒಂದು ವಿವಾಹ ವಿಚಾರದಲ್ಲಿ ಪ್ರೇಮ ವಿವಾಹ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಗಲಾಟೆಯಿಂದ ಸ್ವಲ್ಪ ಒಪ್ಕೊಳ್ತಕ್ಕಂಥ ಸಮಯ ಇದು ಬಂದಿರತಕ್ಕಂಥದ್ದು. ಆದರೆ ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೀತಾ ಇರಬೇಕು. ಸೊ 5ನೇ ಮನೆ ಸ್ವಲ್ಪ ಪ್ರೇಮ ವಿವಾಹ ವಿಚಾರದಲ್ಲಿ ಸ್ವಲ್ಪ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಇದಕ್ಕೆ ಸಾಕಷ್ಟು ಒಳಗಡೆ ಹೋಗಿ ನೋಡಬೇಕು. ನಿಮ್ಮ ಜಾತಕದಲ್ಲೂ ಕೂಡ ಇದು ನೋಡಬೇಕು. ನಾನು ಹೇಳೋದೆಲ್ಲ ಒಂದು 20-30% ವಿಚಾರದಲ್ಲಿ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ಸ್ವಲ್ಪ ಹೆಚ್ಚಿಗೆ ಖರ್ಚಾಗ್ತಕ್ಕಂಥದ್ದು ತೋರಿಸ್ತದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೀನಲಗ್ನದವರು ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇದ್ದರೆ ಮಾತ್ರನೇ. ಅದೇ ಮೀನಲಗ್ನದವ್ರಿಗೆ ಬೇರೆ ದಶ, ಬೇರೆ ಭುಕ್ತಿ, ಬೇರೆ ಅಂತರ್ಭುಕ್ತಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಇದೇ ಶನಿವಾರ ಮತ್ತೊಮ್ಮೆ ಉಚಿತವಾಗಿರ್ತಕ್ಕಂಥ ಕ್ಲಾಸ್ ಇದೆ. ಆಗಸ್ಟ್ 10ನೇ ತಾರೀಕು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು, ಸುಖಗಳು, ಸಮಯವನ್ನು ನೋಡಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಉತ್ತಮವಾಗಿರ್ತಕ್ಕಂಥ ದಾರಿದೀಪವಾಗಿದೆ ನಕ್ಷತ್ರನಾಡಿ ಕಲೀರಿ. ನಿಮಗೆ ದೇವರ ದರ್ಶನ ಆಗುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಗೆ ಸೂರ್ಯನ ಪ್ರವೇಶದಿಂದ ಯಾವ ಲಗ್ನಗಳಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಹಾಗೆ ಸಮಸ್ಯೆಗಳಿಗೆ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.